नाजरीन आदाब, आप देख रहे हैं जी मीडिया। साल 2024 में सेडम बस स्टैंड में संगीता जोजे निंगराज का 8 तोले सोने के जेवरात का सरखे से मुतालिक सेडम पुलिस स्टेशन में शिकायत दर्ज कराई गई थी। इसी तरह से सेडम बस स्टैंड में ही अनुसूर जोजे वीरनगौड़ा माली पाटिल साकिन कुड़कुंडा के गले में मौजूद तकरीबन 4.5 तोले सोने का जेवर और यल्लम्मा चिटकिंडी के गले में मौजूद 1 तोले सोने का हार के सरखे से मुतालिक सेडम पुलिस स्टेशन में ही शिकायत दर्ज कराई गई थी। मज़कूरा मामलात का पता लगाने एडिशनल एसपी गुलबर्गा, डीएसपी चिंचोली सब डिवीज़न और सीपीआई सेडम की निगरानी में मंजूनाथ रेड्डी पीएसआई सेडम पीएस और माडीवालप्पा पीएसआई इंचार्ज सेडम पीएस की क़यादत में 2 एएसआई और 4 पुलिस कांस्टेबल पर मुश्तमिल एक टीम तश्कील दी गई थी। इस टीम के अहदेदारान और अमले ने कार्रवाई करते हुए 31 मार्च को सुबह 8:30 बजे सेडम टाउन रेलवे स्टेशन के करीब मुश्तबा हालत में खड़ी हुई एक खातून एकता बिंत कैलाश उपाध्याय 24 साल को पूछताछ करते हुए इसके कब्ज़े से सोने के जेवरात जिसकी मालियत जुमला 6.5 लाख रुपये है ज़ब्त कर लिए गए और शिकायत कुनिंदान को सोने के जेवरात वापस कर दिए गए। टीम के अहदेदारान और अमले की इस कामयाब कार्रवाई पर ज़िला एसपी अडूर श्रीनिवासलू ने सताइश करते हुए उन्हें मुबारकबाद दी। आइए देखते हैं जी मीडिया की एक रिपोर्ट। जी मीडिया गुलबर्गा। ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೇಡಂ ಬಸ್ ಸ್ಟ್ಯಾಂಡ್ ಸೇಡಂ ಬಸ್ ನಿಲ್ದಾಣದಲ್ಲಿ 23 ಜುಲೈ 2024 ರಂದು ನಿಂಗರಾಜು ಮತ್ತು ಅವರ ಹೆಂಡತಿಯಾದಂಥ ಸಂಗೀತ ಇವರು ಕಲಬುರಗಿಗೆ ಹೋಗಬೇಕಾದ್ರೆ ಅವರ ವ್ಯಾನಿಟಿ ಬ್ಯಾಗಿಂದ 8 ತೊಲೆ ಬಂಗಾರ ಕಳ್ಳತನ ಆಗಿರುತ್ತದೆ। ಇದು ಸಂಬಂಧಪಟ್ಟ ದೂರು ಆಧಾರದ ಮೇಲೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತದೆ। ಅದೇ ರೀತಿಯಿಂದ 20 ಜನವರಿ 2025 ರಂದು ಅನ್ಸೂರ್ ಗಂಡ ವೀರಣ್ಣಗೌಡ ಮಾಲಿ ಪಾಟೀಲ್ ಅಂತ ಅವರು ಸೇಡಂ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಅವರು ಸಂಬಂಧಿಕರು ಕೊರ್ಲಲ್ಲಿರುವಂತಹ 4.5 ತೊಲೆ ಬಂಗಾರ ಕಳ್ಳತನ ಮಾಡಿಕೊಂಡಿರುವಂಥ ಪ್ರಕರಣ ಸೇಡಂ ಪಟ್ಟಣದಲ್ಲಿ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುತ್ತದೆ। ಇದು ಬೇರೆ ಬೇರೆ ದಿನಗಳಲ್ಲಿ 2 ಪ್ರಕರಣಗಳು ದಾಖಲಾಗಿರುತ್ತದೆ, ಬಟ್ ನೋಡಿದರೆ ಒಂದೇ ರೀತಿಯಿಂದ ಕಳ್ಳತನ ಆಗಿರುತ್ತದೆ। ಈ ಸಂಬಂಧಪಟ್ಟ ಕಳ್ಳತನ ಯಾರು ಮಾಡಿದ್ರು ಅದು ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಚಿಂಚೋಲ್ ಸಂಗಮನಾಥ್ ಹಿರೇಮಠ ಅವರ ನೇತೃತ್ವದಲ್ಲಿ ಸಿಪಿಐ ಸೇಡಂ ಶ್ರೀ ಮಹಾದೇವ್ ಮತ್ತು ಪಿಎಸ್ಐ ಇನ್ಚಾರ್ಜ್ ಪಿಎಸ್ಐ ಸೇಡಂ ಶ್ರೀ ಮಡಿವಾಲಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶ್ರೀ ರಾಮರೆಡ್ಡಿ ಎಎಸ್ಐ, ಯಲ್ಗುರೇಶ್ ಎಎಸ್ಐ ಮಲ್ಕೇಡ್ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ ಮತ್ತು ಶ್ರೀಮತಿ ನಿರ್ಮಲಾ ಮಹಿಳಾ HC 86 ಇವರೆಲ್ಲ ಒಂದು ತಂಡ ಆಗಿ ಈ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ। ಇವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈ ಬಸ್ ನಿಲ್ದಾಣ ರೈಲ್ವೆ ಸ್ಟೇಷನ್ ಇಂಥದಲ್ಲಿ ಮಾಹಿತಿ ಎಲ್ಲ ಕಲೆ ಹಾಕಿ 31 ಮಾರ್ಚ್ 2025 ರಂದು ಬೆಳಿಗ್ಗೆ 8:00 ಈ ಸೇಡಂ ಪಟ್ಟಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಶಯವಾಗಿ ಓಡಾಡ್ತಾ ಇರುವಂಥ ಒಬ್ಬ ಹೆಣ್ಣು ಮಗಳನ್ನು ಅವರು ಸೆಕ್ಯೂರ್ ಮಾಡಿಕೊಂಡು ಅವ್ರು ವಿಚಾರಣೆ ಮಾಡಿದಾಗ ಅವರ ಹೆಸರು ಏಕ್ತಾ ತಂದೆ ಕೈಲಾಶ್ ಉಪಾಧ್ಯಾಯ ಅಂತ 24 ಇಯರ್ಸ್ ಬಾಪು ನಗರ ಕಲಬುರಗಿ ಅಂತ ತಿಳಿಸಿರ್ತಾರೆ ಮತ್ತು ಅವರು ಈ ಹಿಂದೆ 2 ಕಳ್ಳತನದಲ್ಲಿ ಭಾಗಿಯಾಗಿರುವುದು ಹೇಳಿರ್ತಾರೆ। ತದನಂತರ ಅವರು ಆ ದಿನನೂ ಕಳ್ಳತನ ಮಾಡಲಿಕ್ಕೇ ಸೇಡಂ ಪಟ್ಟಣ ವಿಸಿಟ್ ಮಾಡಿದ್ರು ಅನ್ನೋದು ಅವರು ಒಪ್ಕೊಂಡಿರ್ತಾರೆ। ಅವ್ರದ್ದೇ ಅಂತಲ್ಲ, ಅವ್ರ ಜೊತೆಯಲ್ಲೂ ಇನ್ನೂ ಇಬ್ಬರು ಸರಿತಾ ಪಾಟೀಲ್ ಕೊರೋನಾ 3 ಜನ ಹೆಣ್ಮಕ್ಳು ಅವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ। ಅವರು ಈ ಹಿಂದೆ 3 ಜನ ಈ ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದರೂ ಕೊರಲಲ್ಲಿ ಚೈನ್ ಇದ್ರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ಥರ ಕ್ರಿಯೇಟ್ ಮಾಡಿ ಕೊರಲಲ್ಲಿರುವಂತಹ ಚೈನ್ ಕಿತ್ಕೊಳ್ಳೋದು ಇವರದು ವಿಶೇಷತೆ। ಸೊ ಈ ಹಿಂದೆ ಎರಡು ಕೇಸಸ್ಸಲ್ಲಿ ಇವರು ಭಾಗಿಯಾಗಿರುವುದು ಒಪ್ಕೊಂಡಿರ್ತಾರೆ ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ ಮತ್ತು ಈ ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಿದ್ದಕ್ಕೆ ನಾನು ಚಿಂಚೋಳಿ ಸಬ್ ಡಿವಿಷನ್ ಮತ್ತು ಅವರದು ಟೀಮ್ ಆಗಿರುವಂಥ ಸಿಪಿಐ ಸೇಡಂ ಮತ್ತು PSI ಇನ್ಚಾರ್ಜ್ ಸೇಡಂ ಮತ್ತು ಅವರ ಟೀಮ್ ನಾನು ಅಭಿನಂದಿಸುತ್ತೇನೆ।
ಮತ್ತು ಇದೇ ರೀತಿಯಿಂದ ಮಾರ್ಚ್ ರಂದು ಅವರು ಸೂಲೆಪೇಟ್ ಬಸ್ ನಿಲ್ದಾಣದಲ್ಲಿ ಸೇಮ್ ಅಲ್ವಾ 80 ಇಯರ್ಸ್ ಓಲ್ಡ್ ಲೇಡಿ ಕಮಲಮ್ಮ ಅಂತ ಬಸ್ ಹತ್ತಬೇಕಾದ್ರೆ ಅವ್ರ ಕೊರಳಲ್ಲಿನೂ 10 ಗ್ರಾಮ್ ಬಂಗಾರ ಚೈನ್ ಕಳ್ಳತನ ಮಾಡ್ತಾರೆ. ಅದೇ ರೀತಿಯಿಂದ ಇನ್ನೊಬ್ಬರು ಅದೇ ಸೇಮ್ ಬಸ್ ನಿಲ್ದಾಣ ಇನ್ನೊಂದು ಇನ್ನೊಂದು 2ನೇ ಕೇಸ್ ಫಿರ್ಯಾದಾರ್ ಕಡೆನೂ 5 ಗ್ರಾಮ್ ಬಂಗಾರನ್ನು ಕೊರಳಲ್ಲಿ ಅವರು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇದನ್ನು ಸಿಮಿಲರ್ ಇದು CPI ಸೂಲೆಪೇಟ್ ಅವರ ವ್ಯಾಪ್ತಿಗೆ ಸೇರೋದ್ರಿಂದ CPI DYSP ಚಿಂಚೋಳಿ ಮತ್ತು CPI ಸೂಲೆಪೇಟ್ ಅವರ ನೇತೃತ್ವದಲ್ಲಿ PSI ಸೂಲೆಪೇಟು ಮತ್ತು ಅವರ ಸಿಬ್ಬಂದಿ ಆಗಿರುವಂಥ ಚಂದ್ರಕಾಂತ್, ಮೋಹನ್ ರೆಡ್ಡಿ, ಸದ್ದಾಂ, ಮರಳಿಂಗಪ್ಪ, ಅನಿಲ್ ಮತ್ತು ಶ್ರೀಮತಿ ಭಾಗ್ಯಮ್ಮ ಮಹಿಳಾ PC ಇವರೆಲ್ಲ ಒಂದು ತಂಡವಾಗಿ ಕೆಲಸ ಮಾಡಿ ಈ 2 ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ ಇಬ್ಬರು ಆರೋಪಿಗಳನ್ನು ಅವರು ವಿತಿನ್ 24 hours ಅಲ್ಲಿ ಪತ್ತೆ ಹಚ್ಚಿರ್ತಾರೆ. ಅವರ ಆರೋಪಿಗಳು ಕಿರಣ ಗಂಡ ಚಾರ್ಲಿ ಉಪಾಧ್ಯಾಯ ಅಂತ 30 ವರ್ಷ, ಬಾಪು ನಗರದವರು, ಸಿಮ್ರಾನ್ ಗಂಡ ಅರ್ಜುನ್ ಉಪಾಧ್ಯಾಯ ಇವರು ಬಾಪು ನಗರದವರು. ಇವರಿಬ್ಬರ ಕಡೆಯಿಂದ 15 ಗ್ರಾಮ್ ಗೋಲ್ಡನ್ನು ರಿಕವರಿ ಮಾಡಿ ಈ 2 ಕೇಸನ್ನು ಪತ್ತೆ ಮಾಡಿರ್ತಾರೆ. ಅವರು ವಿತಿನ್ 24 hours ಅಲ್ಲಿ ಈ ಆರೋಪಿತರನ್ನು ಪತ್ತೆ ಮಾಡಿ ಅವರು ನ್ಯಾಯಾಂಗವನ್ನು ಕಳಿಸಿರ್ತಾರೆ. ಅವ್ರಿಗೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಒಟ್ಟಾರೆ ಈಗ ನೋಡಿದರೆ ತಾವು ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು, ಸೂಲೆಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 2 ಪ್ರಕರಣಗಳು, 4 ಪ್ರಕರಣಗಳಲ್ಲಿ ಆರೋಪಿತರು ಬೇರೆ ಬೇರೆ, ಬಟ್ ಅವರು ಫಾಲೋ ಮಾಡ್ತಾ ಇರುವಂಥ MO ಸೇಮ್ ಇದೆ. ಅಂದರೆ ಅವರು ಕಳ್ಳತನ ಹೆಂಗೆ ಮಾಡ್ತಾರೆ ಅಂದರೆ ಫಸ್ಟ್ ಬೆಳಿಗ್ಗೆ ಅವರು ಕಲಬುರಗಿ ನಗರದಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿಂದ ಬಸ್ ಹತ್ತಾರೆ. ಕೆಲವು ಟೈಮ್ ಇಲ್ಲೇ ಮಾಡ್ತಾರೆ, ಇಲ್ಲಿ ಸಿಗಲಿಲ್ಲ, ಇಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಅಂದರೆ ಬಸ್ ಹತ್ಕೊಂಡು ಹಂಗೆ ಎಲ್ಲಿ ಸೇಡಂ ಪಟ್ಟಣಕ್ಕೆ ಬರ್ತಾರೆ. ಸೂಲೆಪೇಟ್ ಬಸ್ ಸ್ಟ್ಯಾಂಡ್ ಬೇರೆ ಬೇರೆ ಬಸ್ಸಸ್ ಹತ್ಕೊಂಡು ಬೇರೆ ಬೇರೆ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾರೆ, ನೋಡ್ತಾರೆ ಯಾರಾದರೂ ಅಂದರೆ ಜಾಸ್ತಿ ಇವರು ಟಾರ್ಗೆಟ್ ವಯಸ್ಸಾದವರು ಇರ್ತಾರೆ. ವಯಸ್ಸಾದವರು ಇವರ ಟಾರ್ಗೆಟ್. ಅವ್ರು ಹತ್ತಬೇಕಾದ್ರೆ ಅವ್ರು ಹತ್ತಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಇವರು ಹಿಂದೆ ಮುಂದೆ ಎಲ್ಲ ಕವರ್ ಮಾಡಿಕೊಂಡು ಪುಷ್ ಮಾಡೋದು, ಒಂದು ರಶ್ ಕ್ರಿಯೇಟ್ ಮಾಡಿ ಅವ್ರಿಗೆ ಗೊತ್ತಾಗ್ಲಾರ್ದೆ ಅವರ ಕೊರಳಲ್ಲಿ ಚೈನ್ ಕಿತ್ಕೊಂಡು ಹೋಗ್ತಾರೆ. ಸಾಕಷ್ಟು ಇವರು ಈ 4 ಪ್ರಕರಣಗಳಲ್ಲಿ ಇಮಿಡಿಯೇಟ್ ಆಗಿ ಯಾವ ಫಿರ್ಯಾದಾರಕ್ಕೂ ಅವ್ರದ್ದು ಕೊರಳಲ್ಲಿರುವ ಚೈನನ್ನು ಕಳ್ಳತನ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಅವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದಾಗ ಆವಾಗ ತಿಳ್ಕೊಂಡು ನನ್ನ ಕಳ್ಳತನ ಆಗಿದೆ ಅಂತ ಮತ್ತೆ ಬಂದು ಸ್ಟೇಷನ್ಗೆ ಕೊಟ್ಟಿರುವಂಥ ಇದರಲ್ಲಿ ಆಗಿದೆ. ಸಿಮಿಲರ್ಲಿ ಸೂಲೆಪೇಟು ಸೇಮ್, ಇಲ್ಲಿ ಏನು ಸೇಡಂ ಪಟ್ಟಣದಲ್ಲಿ ಏನು ಆಗಿದ್ದು ಸೂಲೆಪೇಟಲ್ಲೂ ಅದೇ ಥರ ಆಗಿದೆ. ಅಲ್ಲಿನೂ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಿದ್ರು, ಅಲ್ಲಿನೂ ಟಾರ್ಗೆಟ್ ಏಜ್ಡ್ ಅವರದೇ ಇದೆ. ಸಿಮಿಲರ್ ಪ್ಯಾಟರ್ನ್, ಸೇಮ್ ಪ್ಯಾಟರ್ನ್ ಇದೆ. ಬಟ್ ಇವರೆಲ್ಲ ಅವರು ಮಾಡ್ತಾ ಇರೋದು ಒಪ್ಕೊಂಡಿದ್ದಾರೆ. ಇವರೆಲ್ಲ ಜನ ಸೇರಿರುವುದು ಬಾಪುನಗರ ಏರಿಯಾದವರಾಗಿದ್ದಾರೆ. ಆ ಎರಡು ಸೂಲೆಪೇಟ ಅವ್ರದ್ದು ಇವ್ರದ್ದು ನಾವು ಪರಿಚಯ ಅಂತ ಕೇಳಿಲ್ಲ. ಬಟ್ ಅಟ್ಲೀಸ್ಟ್ ಅಲ್ಲಿ ಸೇಡಂ ಪಟ್ಟಣದಲ್ಲಿ 3 ಜನ, ಏಕ್ತಾ, ಸರಿತಾ ಪಾಟೀಲ್, ಕರೋನಾ ಅನ್ನ 3 ಜನ ಭಾಗಿಯಾಗಿದ್ದರು. ಬಟ್ ಅದ್ರಲ್ಲಿ ನಾವು ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ವಿ, ರಿಕವರಿ ಮಾಡಿದ್ವಿ. ಇನ್ನೂ ಇಬ್ಬರನ್ನ ಅರೆಸ್ಟ್ ಮಾಡೋದು ಬಾಕಿ ಇದೆ. ಸದ್ಯಕ್ಕೆ ನಾವು ಪ್ರಾಥಮಿಕ ವಿಚಾರಣೆ ಪ್ರಕಾರ ಇನ್ನೂ ಎಷ್ಟು ಕೇಸಸ್ ದಾಖಲಾಗಿದೆ ಅನ್ನೋದು ಮಾಹಿತಿ ಬಂದಿರುವುದಿಲ್ಲ. ನಾವೆಲ್ಲ ಸಿಟಿಯಲ್ಲಿ ಕೇಳಿದ್ವಿ, ಅವ್ರು ಇನ್ನೂ ಮಾಹಿತಿ ಕೊಟ್ಟಿಲ್ಲ. ಅದು ಚೆಕ್ ಮಾಡಬೇಕಾಗುತ್ತೆ. ಅದು